ಹರಕೆ ಹೊತ್ರ ದರ್ಶನ್ ಕೇಸ್ನಿಂದ ಪಾರಾಗೋದಕ್ಕೆ ವಿಶೇಷ ಪೂಜೆಯನ್ನ ಮಾಡಿದ್ರ ದರ್ಶನ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಪೂಜೆ ಮಾಡಿ ಹಣೆಗೆ ತಿಲಕವನ್ನ ಇಟ್ಕೊಂಡಿದ್ದಾರೆ ದರ್ಶನ್. ಕೇಸ್ನಿಂದ ಹೇಗಾದ್ರೂ ಮಾಡಿ ಪಾರಾಗಬೇಕು ಅನ್ನುವಂತಹ ಹರಕೆಯನ್ನ ಹೊತ್ಕೊಂಡಿದ್ದಾರಾ ನಟ ದರ್ಶನ್ ಅಂತ ಕೇಳಿ ನೋಡಿ. ಕೇಸ್ನಿಂದ ಹೊರಗಡೆ ಬರೋದು ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಬಟ್ ಇವತ್ತು ಏನಾಗತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇವತ್ತು ಈ 17 ಆರೋಪಿಗಳಿಗೂ ಕೂಡ ಬಹಳ ಮಹತ್ವವಾದಂತಹ ದಿನ. ಕುಂಕುಮವನ್ನ ಇಟ್ಕೊಂಡು ಪೊಲೀಸ್ ವಾಹನದಲ್ಲಿ ದರ್ಶನ್ ಕುಳಿತುಕೊಂಡಿದ್ರು. ಜೈಲಿನಿಂದ ಕೋರ್ಟ್ನತ್ತ ದರ್ಶನ್ ಅಂಡ್ ಗ್ಯಾಂಗ್ ತೆರಳ್ತಾ ಇದೆ. ಪೂಜೆ ಮಾಡಿ ಹಣೆಗೆ ತಿಲಕವನ್ನ ಇಟ್ಕೊಂಡಿದ್ದಾರೆ ದರ್ಶನ್. ಕುಂಕುಮವನ್ನ ಇಟ್ಕೊಂಡು ಪೊಲೀಸ್ ವಾಹನದಲ್ಲಿ ಕುಳಿತುಕೊಂಡಿದ್ರು. ಕೋರ್ಟ್ ಅನ್ನ ತಲುಪಿದ ದರ್ಶನ್ ಅಂಡ್ ಗ್ಯಾಂಗ್ ಕೇಸ್ನಿಂದ ಪಾರಾಗೋದಕ್ಕೆ ಹರಕೆಯನ್ನ ಹೊತ್ತಂತೆ ಕಾಣಿಸ್ತಾ ಇದೆ. ಅವರಿಗೆ ದೇವರಲ್ಲಿ ಬಹಳ ನಂಬಿಕೆ ಇದೆ. ಬಹಳ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತಾರೆ. ಹೊರಗಡೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದೇವಸ್ಥಾನಗಳಿಗೂ ಕೂಡ ಅವರು ಭೇಟಿ ಕೊಟ್ಟು ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಮತ್ತೆ ವಿಜಯಲಕ್ಷ್ಮಿ ಅವರ ಜೊತೆ ಅವರ ಕುಟುಂಬ ಸಮೇತವಾಗಿ ದರ್ಶನ್ ದೇವಸ್ಥಾನಗಳಿಗೆ ತೆರಳಿ ಹರಕೆಯನ್ನ ಕೂಡ ತೀರಿಸಿ ಬಂದಿದ್ರು. ಮತ್ತೆ ಅವರು ಮತ್ತೆ ವಾಪಸ್ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿಯೂ ಕೂಡ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿಸಿದ್ರು. ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ ಅನ್ನ ತಲುಪಿದೆ. 3 ಗಂಟೆಗೆ ವಿಚಾರಣೆ ಆರಂಭ ಆಗತ್ತೆ. ಕೋರ್ಟ್ ತಲುಪಿದೆ ದರ್ಶನ್ ಅಂಡ್ ಗ್ಯಾಂಗ್. ಈ 7 ಜನ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ರು. ಆ 7 ಜನ ಆರೋಪಿಗಳನ್ನ ಬಹಳ ಸುರಕ್ಷಿತವಾಗಿ ಭದ್ರತೆಯಿಂದ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಂತಹ ದೃಶ್ಯವನ್ನ ಕೂಡ ಗಮನಿಸಿದಿರಿ. ಈಗಾಗಲೇ ಕೋರ್ಟ್ನ ಬಳಿ ರೀಚ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಕೋರ್ಟ್ನತ್ತ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಮಂದಿ ಆರೋಪಿಗಳು ರೀಚ್ ಆಗಿದ್ದಾರೆ. 3 ಪೊಲೀಸ್ ಜೀಪ್ಗಳಲ್ಲಿ ಎಸ್ಕಾರ್ಟ್ ಇದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಬಿಳಿ ಬಣ್ಣದ CAR TT ವಾಹನದಲ್ಲಿ ಪವಿತ್ರ ಗೌಡ ಹಾಗೂ ನೀಲಿ ಬಣ್ಣದ CAR ಬಸ್ನಲ್ಲಿ ದರ್ಶನ್ ಸಹಿತ 4 ರವಾನೆ ಕೂಡ ಆಗಿದೆ. ಕೊಲೆ ಆರೋಪಿ ನಟ ದರ್ಶನ್ ಹಾಜರುಪಡಿಸುವ ಹಿನ್ನೆಲೆ ಸಿಟಿ ಸಿವಿಲ್ ಕೋರ್ಟ್ ಬಳಿ ಕೂಡ ಸಾಕಷ್ಟು ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಬಂದೋಬಸ್ತನ್ನ ಕೂಡ ಹೆಚ್ಚಿಸಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ಹಾಗೆ ನೋಡ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗಿದೆ. ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಹಲಸೂರು ಗೇಟ್ ACP ನೇತೃತ್ವದಲ್ಲಿ ಬಂದೋಬಸ್ತನ್ನ ನೀಡಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಹಿನ್ನೆಲೆ ಜೈಲಿನಿಂದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಮಂದಿ ಆರೋಪಿಗಳನ್ನ ಪೊಲೀಸ್ನವರು ಕರೆ ತಂದಿದ್ದಾರೆ. ಕೋರ್ಟ್ ಬಳಿ ಇದ್ದಾರೆ ಈಗಾಗಲೇ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೋರ್ಟ್ ಒಳಗಡೆ ಏನಾಗತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸಿವಿಲ್ ಕೋರ್ಟ್ ಬಳಿ 30ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ದರ್ಶನ್ ಕರೆ ತರುವಾಗ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಅವರ ಅಭಿಮಾನಿಗಳು, ಕಲ್ಟ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂತಹ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಈ ಸಂದರ್ಭದಲ್ಲಿ ಕೋರ್ಟ್ನ ಬಳಿ ಜಮಾಯಿಸುವಂತಹ ಸಾಧ್ಯತೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಅದ್ಯಾವುದಕ್ಕೂ ಕೂಡ ಆಸ್ಪದ ಕೊಡದ ರೀತಿಯಲ್ಲಿ ಅವರೆಲ್ಲರನ್ನ ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಮತ್ತು ಬೆಳಗ್ಗೆನೇ ಅವರು ಬೇಗ ಎದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ದೇವರ ಮೊರೆ ಹೋಗಿದ್ದಾರೆ. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ದರ್ಶನ್ ಅವರು. ಏನಾಗುತ್ತೋ ಏನೋ ಅನ್ನುವಂತಹ ಕುತೂಹಲ ಒಂದು ಕಡೆ ಆತಂಕ. ಯಾರೂ ಕೂಡ ಒಪ್ಕೊಳ್ಳೋದು ಬಹುತೇಕ ಡೌಟ್, ಅದನ್ನು ಬಿಡಿ. ಬಟ್ ಆದರೆ ಏನಾಗಬಹುದು, ವಾಟ್ ನೆಕ್ಸ್ಟ್ ಅನ್ನುವಂತಹ ಕುತೂಹಲ ಕಾರಣ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗತ್ತೆ. ಸೆಷನ್ಸ್ ಕೋರ್ಟ್ ಅನ್ನ ತಲುಪಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ದಿನ. ದರ್ಶನ್ ಅಂಡ್ ಗ್ಯಾಂಗ್ಗೆ ಎಲ್ಲರೂ ಕೂಡ ಖುದ್ದು ಹಾಜರಾಗಿರಬೇಕು. 17 ಜನ ಆರೋಪಿಗಳು ಏನು ಭಾಗಿಯಾಗಿದ್ರು ಈ ಒಂದು ಕೊಲೆಯಲ್ಲಿ ಎಲ್ಲ ಆರೋಪಿಗಳು ಖುದ್ದು ಹಾಜರಾಗಿ ಇರಬೇಕು ಅಂತ ಹೇಳಿ ಕೋರ್ಟ್ ಹೇಳಿತ್ತು.
ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಸೆರೆ ಮನೆಯಲ್ಲಿ ಒಂದೊಂದು ದಿನ ಕೂಡ ಕಳೆಯೋದು ಬಹಳ ಕಷ್ಟ ಆಗ್ತಾ ಇದೆ. ಸ್ಟಾರ್ ನಟನಾಗಿ ಮಿಂಚಿದಂತಹ ದರ್ಶನ್ ಇದೀಗ ಜೈಲಿನ ಕಂಬಿ ಹಿಂದೆ ಕತ್ತಲೆಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಹಾಸಿಗೆ ದಿಮ್ ಕೊಡ್ತಾ ಇಲ್ಲ, ಮತ್ತೆ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ರು. ಕೊನೆಗೂ ಜೈಲಿನಲ್ಲೇ ಬಿಸಿಲಿಗೆ ಹೋಗೋದಕ್ಕೆ ಅವಕಾಶ ಕೂಡ ಅವರಿಗೆ ಸಿಕ್ಕಿರಲಿಲ್ಲ. ಪರಪ್ಪನ ಅಗ್ರಹಾರ ಜೈಲು ಸೇರಿ 78 ದಿನಗಳ ಬಳಿಕ ದರ್ಶನ್ಗೆ ಕೋರ್ಟ್ ವಿಚಾರಣೆಗೆ ಅಂತ ಹೇಳಿ ಇವತ್ತು ಜೈಲಿನಿಂದ ಹೊರಗೆ ಕರ್ಕೊಂಡು ಬರ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕೋರ್ಟ್ನ ಬಳಿ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಸೆಷನ್ಸ್ ಕೋರ್ಟ್ನ ತಲುಪಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. 10 kg ಇಳಿಕೆಯಾಗಿದ್ದಾರೆ ದರ್ಶನ್ ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು ನಮಗೆ. ಅವರು ಈ ಹಿಂದೆ ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ, ಅವರನ್ನು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕೂಡ ಅವರು ದೇವರಿಗೆ ಮುಡಿ ಕೊಟ್ಟಿದ್ರು. ಈಗ ಆ ಒಂದು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹೇಗಿದ್ದಾರೆ ದರ್ಶನ್ ಅನ್ನೋದಕ್ಕೆ ಇಷ್ಟು ದಿನ ಕುತೂಹಲ ಇತ್ತು. ಹೇಗಿರಬಹುದು, ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದಾರಾ, ಮತ್ತು ಕೈಗೆಲ್ಲ ಫಂಗಸ್ ಬಂದಿದೆ ಅಂತ ಹೇಳ್ಕೊಳ್ತಾ ಇದ್ರು.